ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ಅರುಣ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ. ನಾನು ಸಹ ತುಂಬ ಚೆನ್ನಾಗಿದ್ದೀನಿ. ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ವಿಡಿಯೋನ ಫಸ್ಟಿಂದ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕು, ಶೇರು, ಕಮೆಂಟು ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಅಲ್ಲೇ ಕಾಣ್ತಾ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಪ್ರತಿ ಒಂದು ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಮನೆ ಬೇಗ ಕ್ಲೀನ್ ಮಾಡಿ ರಂಗೋಲಿ ಬಿಡಿಸಿದ್ದೀನಿ. ಇದು ರಂಗೋಲಿದ ವಿಡಿಯೋ, ಸಣ್ಣದ ವಿಡಿಯೋ. ತುಂಬ ಚೆನ್ನಾಗಿ ಬಂತು ರಂಗೋಲಿ. ನೀವು ಆಲ್ರೆಡಿ ತಮ್ಲೈನಲ್ಲಿ ನೋಡಿರೋ ಹಾಗೆ ನಾನಿವತ್ತು ಕಾಮಾಕ್ಷಿ ದೀಪದ ಬಗ್ಗೆ ಸ್ವಲ್ಪ ನನಗೆ ಗೊತ್ತಿರೋವಂಥ ಒಂದು ಸಣ್ಣ ಪುಟ್ಟ ವಿವರಗಳನ್ನ ಕೂಡ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ಇದು ನೋಡಿ, ಕಾಮಾಕ್ಷಿ ದೀಪ ನಾನು ತುಂಬ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ನಾನು ಇವತ್ತು ತೊಳೆದಿಟ್ಕೊಂಡಿಲ್ಲ, ನಿನ್ನೆನೇ ತೊಳೆದಿಟ್ಕೊಂಡಿದ್ದೆ. ಕಾಮಾಕ್ಷಿ ದೀಪನ ಶುಕ್ರವಾರ ಆಗಲಿ ಮಂಗಳವಾರ ಆಗಲಿ ತೊಳಿಬಾರ್ದು. ಬೇರೆ ಯಾವುದೇ ದೇವ್ರ ಸಾಮಾನು ಸಹ ತೊಳಿಬಾರ್ದು ಅಂತಾರೆ. ಆದರೂ ತೊಳೆದು ತಿರ್ಗಾ ಕಳಶ ಕೂಡಿಸೋದ್ರಿಂದ ಏನೂ ತೊಂದರೆ ಇಲ್ಲ ಅಂತಲೂ ಸಹ ಹೇಳ್ತಾರೆ ದೊಡ್ಡವರು. ಸೊ ನಾನು ನಿನ್ನೆನೇ ಗುರುವಾರ, ಇವತ್ತು ಶುಕ್ರವಾರ ದೀಪ ಹಚ್ಚಬೇಕು ಅನ್ನೋ ಕಾರಣಕ್ಕೆ ಗುರುವಾರನೇ ದೇವ್ರ ಸಾಮಾನ ಅಂದರೆ ಕಾಮಾಕ್ಷಿ ದೀಪನ ತೊಳೆದಿಟ್ಕೊಂಡಿದ್ದೆ. ದಯವಿಟ್ಟು ನೀವೇನಾದರೂ ಕಾಮಾಕ್ಷಿ ದೀಪ ತೊಳಿಬೇಕು ಅಂತ ಅನಿಸಿದ್ರೆ ಗುರುವಾರ ಅಥವಾ ಸೋಮವಾರ ನೀವು ಯಾವಾಗ ತೊಳಿಬೇಕೋ ತೊಳ್ಕೊಳ್ಳಿ. ಮಂಗಳವಾರ ಶುಕ್ರವಾರ ಬೇಡ. ಹಾಗೆ ಕಾಮಾಕ್ಷಿ ದೀಪದಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ಕಡೆ ಭಾಗ ಮತ್ತು ಈ ಕಡೆ ಭಾಗದಲ್ಲಿ ಏನು ಮಾವಿನಕಾಯಿ ಬಾರ್ಡರ್ಸ್ ಥರ ಕಾಣ್ತಿದೆಯೋ ಆ ಬಾರ್ಡರಲ್ಲೇ ನಮಗೆ ಲಾಭ ಮತ್ತು ನಷ್ಟ ವಿವರ ಸಿಗುತ್ತೆ. ನಾವು ದಯವಿಟ್ಟು ತಗೊಳ್ಳೋವಾಗ ಕಾಮಾಕ್ಷಿ ದೀಪನ ಒಂದು ಸಾರಿ ನೋಡಿ ಸರಿಯಾಗಿ ಎಣಿಕೆ ಮಾಡಿ. ಅಂದರೆ ಈ ತುದಿಯಿಂದ ಆ ತುದಿ ಗಂಟನೂ ಲಾಭ ನಷ್ಟ ಅಂತ ಹೇಳ್ತಾ ಬಂದು ಕೊನೆ ತುದಿ ಲಾಭ ಬರಬೇಕು, ಎರಡು ಸೈಡು ಸಹ ಲಾಭನೇ ಅಂತಲೇ ಬರಬೇಕು. ಒಂದು ಸೈಡು ಲಾಭ ಅಥವಾ ಒಂದು ಸೈಡು ನಷ್ಟ ಬಂದರೆ ಆ ದೀಪನ ತೊಗೊಳಕ್ಕೆ ಹೋಗಬೇಡಿ. ಬೇರೆ ಒಂದು ನೋಡಿ, ಲಾಭ ನಷ್ಟ ನೋಡಿ ಎರಡು ಸೈಡು ಲಾಭ ಬರುವಂಥ ಒಂದು ಕಾಮಾಕ್ಷಿ ದೀಪನ ಮನೆಗೆ ತೊಗೊಬಂದರೆ ತುಂಬ ಒಳ್ಳೆಯದು. ಕೆಲವೊಂದು ಆಗಿರುತ್ತೆ, ತೊಗೊಳ್ಳೋವಾಗ ನೋಡಿ ತೊಗೊಳ್ಳಿ. ಹಾಗೆ ನಿಮಗೆ ಅದು ಲಾಭ ನಷ್ಟ ನೋಡಿ ತೊಗೊಳ್ಳೋದು ಕಷ್ಟ ಆಗುತ್ತೆ ಅನ್ನೋದಾದರೆ ಎಣಿಕೆ ಸಹ ಮಾಡ್ಬೋದು. ನಾವು 1ರಿಂದ ಆ ನಂಬರ್ ಎಷ್ಟು ಎಣಿಸ್ತೀವೋ ಈ ಸೈಡು 15 ಬಂದರೆ ಆ ಸೈಡು ಸಹ 15 ಬರಬೇಕು. ನಾನು ಈ ಕಾಮಾಕ್ಷಿ ದೀಪ ನಾನೇನು ಹಚ್ತಾ ಇದ್ದೀನೋ ಅದನ್ನು ಲಾಭ ನಷ್ಟ ನೋಡಿದ್ದೀನಿ. ಅದು ಎರಡು ಸೈಡೂ ಲಾಭ ಅಂತಲೇ ಬಂದಿದೆ. ಹಾಗೆ ಎರಡು ಸೈಡೂ 15 ಅಂತಲೇ ಬಂದಿದೆ. ನೀವು ತೊಗೊಳ್ಳೋವಾಗ ಅದನ್ನು ಜಾಗ್ರತೆಯಿಂದ ನೋಡಿ ತೊಗೊಳ್ಳಿ. ಇದು ನಮ್ಮ ಈ ಥರ ಒಂದು ಕಾಮಾಕ್ಷಿ ದೀಪ ಲಾಭನ ನೋಡಿ ತೊಗೊಂಡು ದೀಪ ಹಚ್ಚೋದ್ರಿಂದ ನಮ್ಮ ಅಭಿವೃದ್ಧಿಗೆ ಹಾಗೂ ಜೀವನ ಚೆನ್ನಾಗಿ ಒಂದು ಒಳ್ಳೆ ರೀತಿ ತೊಗೊಂಡೋಗೋದಕ್ಕೆ ಈ ದೀಪ ತುಂಬಾ ಸಹಾಯ ಮಾಡುತ್ತೆ. ಹಾಗೆ ಒಂದು ಪಾಸಿಟಿವ್ ವೈಬ್ಸ್ ಖಂಡಿತವಾಗ್ಲೂ ಈ ದೀಪ ಹಚ್ಚೋದ್ರಿಂದ ಇದ್ದೇ ಇರುತ್ತೆ. ನಾನು ಈಗ ಈ ಕಳಶ ಕಾಮಾಕ್ಷಿ ದೀಪನ ಹಚ್ಚೋದು ಹೇಗೆ, ಸುಮ್ಮನೆ ಒಂದು ಪ್ಲೇಟ್ ಇಟ್ಬಿಟ್ಟು ಈ ದೀಪ ಹಚ್ಚಬಾರ್ದು. ಇದನ್ನು ಯಾವ ರೀತಿ ಹಚ್ಚೋದು ಅಂತ ಸಹ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಆಲ್ರೆಡಿ. ಫಸ್ಟು ಪುಟ್ಟಾಣಿದೊಂದು ರಂಗೋಲಿ ಇಟ್ಕೊಳ್ಳಿ ಕೆಳಗಡೆ. ನನಗೆ ಅದು ಸ್ಕಿಪ್ ಆಗಿಬಿಟ್ಟಿದೆ ನಾನು ವಿಡಿಯೋ ಮಾಡೋವಾಗ. ಪುಟ್ಟಾಣಿದೊಂದು ರಂಗೋಲಿ ಹಾಕ್ಕೊಂಡು ನಾನು ತಟ್ಟೆ ಇಟ್ಕೊಂಡು ಅದಕ್ಕೆ ಅಕ್ಕಿನ ಸೇರಿಸ್ಕೊಂಡಿದ್ದೀನಿ. ತಾಯಿನ ಒಂದು ಲಕ್ಷ್ಮಿನ ನೆನೆಸ್ಕೊಂಡು ಇದರ ಮೇಲೆ ಅಕ್ಕಿ ಮೇಲೆ ಓಂ ಅಥವಾ ಅರಿಶಿನ ಕುಂಕುಮ ಇಟ್ಕೊಂಡು ಒಂದು ವೀಳ್ಯದೆಲೆ ತೊಗೊಂಡಿದ್ದೀನಿ. ವೀಳ್ಯದೆಲೆನ ಅದ್ರ ಮೇಲೆ ಇಟ್ಕೊಂಡು ಅದಕ್ಕೂ ಸಹ ಲಕ್ಷ್ಮೀ ದೇವಿನ ನೆನೆಸ್ಕೊಂಡು ಅರಿಶಿನ ಮತ್ತು ಕುಂಕುಮ ಮತ್ತು ಅಕ್ಷತೆನ ಸೇರಿಸ್ಕೊಂಡು ಕಾಮಾಕ್ಷಿ ದೀಪನ ಅದ್ರ ಮೇಲೆ ಇಟ್ಕೊತಾ ಇದ್ದೀನಿ. ಹಾಗೆ ಇಟ್ಕೊಳ್ಳೋದ್ರಿಂದ ಲಕ್ಷ್ಮಿ ಆಹ್ವಾನ ಆಗ್ತಾಳೆ ಅನ್ನೋದೊಂದು ಹಿರಿಕರು ಹಾಡೋ ಒಂದು ಮಾತು. ನಾನು ಇದನ್ನೆಲ್ಲ ನಮ್ಮ ಹಿರಿಕರ ಹತ್ರನೇ ತಿಳ್ಕೊಂಡಿದ್ದಂಥದ್ದು. ಇದು ನಿಜವಾಗ್ಲೂ ನನಗೂ ಗೊತ್ತಿರಲಿಲ್ಲ, ನಾನು ಸಹ ತಿಳ್ಕೊಂಡಿದ್ದೆ ವಿಷಯ. ಸರಿ, ನಾನು ಇದಕ್ಕೆ ಅರಿಶಿನ ಕುಂಕುಮ ಸಹ ಇಟ್ಕೊತಾ ಇದ್ದೀನಿ. ಈಗ ದೀಪ ಇಟ್ಕೊಳ್ಳೋಣ. ಮತ್ತು ಇನ್ನೊಂದೇನಪ್ಪ ಅಂದರೆ ಕಾಮಾಕ್ಷಿ ದೀಪ ಹಚ್ಚೋವಾಗ ಅಥವಾ ತೊಳೆಯೋವಾಗ ಆ ಕಪ್ಪು ಚುಕ್ಕೆ ಅದೆಲ್ಲ ಇಲ್ಲ. ಇವಾಗೇನು ಲಕ್ಷ್ಮಿ ಇದೆಯೋ, ಕಾಮಾಕ್ಷಿ ಲಕ್ಷ್ಮಿ ಎರಡು ಸೈಡು ಆನೆ ಇದೆಯೋ ಅಲ್ಲೆಲ್ಲ ಕಪ್ಪಾಗಿರುತ್ತೆ ಒಂದೊಂದು ದೀಪಗಳು. ಆ ರೀತಿ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಅದು ಆದಷ್ಟು ಹೋಗೋ ರೀತಿ ದೇವ್ರ ಸಾಮಾನ ಕ್ಲೀನ್ ಮಾಡಿ. ಯಾಕಂದರೆ ಹಾಗೆ ಕಪ್ಪುಗಳ್ಕೊಂಡ್ರೆ ಒಂದು ಕಪ್ಪು ಚುಕ್ಕೆ ಹಾಗೆ ನಮ್ಮ ಜೀವನದಲ್ಲಿ ಅದೊಂದು ಅನ್ನೋ ರೀತಿ ಹೇಳ್ತಾರೆ. ಸೊ ಹಾಗಾಗಿ ದೇವ್ರ ಸಾಮಾನು ತೊಳೆಯುವಾಗ ಯಾವುದೇ ರೀತಿಯಾದ ಕಪ್ಪು ಚುಕ್ಕೆ ಅಥವಾ ಕಪ್ಪುಗೆ ಕಾಣೋ ರೀತಿ
ಇಡಕ್ಕೆ ಹೋಗಬೇಡಿ, ಕ್ಲೀನಾಗಿ ತೊಳೀರಿ. ತೊಳೆಯೋವಾಗೇ ದೇವ್ರ ಸಾಮಾನ ಕ್ಲೀನಾಗೆ ವಾಶ್ ಮಾಡಿ ಇಟ್ಕೊಳ್ಳಿ. ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ, ಒಳ್ಳೆಯದು ಕೂಡ. ನಾನು ಇದಕ್ಕೆ ಬತ್ತಿ ಇಟ್ಕೊತಾ ಇದ್ದೀನಿ. ಬತ್ತಿ ಇಟ್ಕೊಂಡಾದಮೇಲೆ ಕೆಲವರು ಕೊಬ್ಬರಿ ಎಣ್ಣೆ ಹಾಕ್ತಾರೆ, ಕೆಲವೊಬ್ಬರು ದೀಪದ ಎಣ್ಣೆ ಹಾಕ್ತಾರೆ. ನಿಮ್ಮ ಅನುಕೂಲಕ್ಕೆ ಕೆಲವೊಬ್ಬರು ತುಪ್ಪ ಹಾಕ್ತಾರೆ. ನಿಮ್ಮ ಅನುಕೂಲ ಏನಿದೆಯೋ ಅದನ್ನು ನೀವು ಹಾಕಿ. ನಾನು ದೀಪದ ಎಣ್ಣೆನೇ ದೀಪ ಹಚ್ಚೋದಕ್ಕೆ ಹಾಕಿದ್ದೀನಿ. ಸೊ ಬತ್ತಿ ಹಚ್ಚೋವಾಗ ಪುಟ್ಟದಾಗಿ ಹಚ್ಚೋಣ, ತೀರಾ ಉರಿಯೋ ಹಾಗೆ ಹಚ್ಚಬಾರ್ದು. ನಿಧಾನ ಉರಿಲಿ ದೀಪ ಹಚ್ಚಿಟ್ರೆ ಸಾಯಂಕಾಲ ಗಂಟ ದೀಪ ತುಂಬ ಚೆನ್ನಾಗಿ ಉರಿತಾ ಇರುತ್ತೆ. ಹಾಗೆ ಅದೇ ಒಳ್ಳೆಯದು ಸಹ. ತೀರಾ ಬತ್ತಿ ಎತ್ತಿ ಫುಲ್ಲು ದಗದಗ ಅಂತ ಉರಿಸ್ಬಾರ್ದು ದೀಪನ, ಪುಟಾಣಿಯಾಗಿ ದೀಪನ ಹಚ್ಬೇಕಾಗತ್ತೆ. ನಾನು ಹೂವು ಎಲ್ಲ ಇಟ್ಕೊಂಡಿದ್ದೀನಿ. ಹಾಗೆ ದೀಪನೂ ಸಹ ಹಚ್ಚಿ ನನ್ನ ಮನೆ ದೇವರು ಹಾಗೆ ಲಕ್ಷ್ಮೀ ದೇವಿ ಹಾಗೆ ಕಾಮಾಕ್ಷಿ ಮಾತೆನ ನೆನೆಸ್ಕೊಂಡು ದೀಪನ ಹಚ್ಚಿಟ್ಟು ಬೇಡ್ಕೊತಿದ್ದೀನಿ. ಹಾಗೆ ನಾನು ವಿಗ್ರಹಗಳಿಗೆಲ್ಲ ಹೂವು ಇಟ್ಕೊಂಡೆ ದೇವ್ರ ಪೂಜೆ ಮಾಡೋವಾಗ. ಇದು ನಾನು ಫಸ್ಟೇ ಮಾಡಿದೆ, ಆಮೇಲೆ ನಾನು ನಿಮಗೆ ವಿಡಿಯೋನ ಆ್ಯಡ್ ಮಾಡಿದ್ದೀನಿ. ಎಲ್ಲ ಒಟ್ಟಿಗೆ ತೋರ್ಸೋದಕ್ಕಾಗಲ್ಲ ಅಲ್ವಾ. ಸೊ ಸ್ಕಿಪ್ ಮಾಡಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ವಿಗ್ರಹಗಳಿಗೆಲ್ಲ ನಾನು ಹೂವು ಇಟ್ಕೊತಾ ಇದ್ದೀನಿ. ನೋಡಿ, ದೇವ್ರ ವಿಗ್ರಹ ತೊಳೆಯುವಾಗ ತುಂಬ ಚೆನ್ನಾಗಿ ತೊಳ್ಕೊಳ್ಳಿ. ಅದಕ್ಕೆ ಅಂತ ನಾವು ಟೈಮ್ ಕೊಡ್ತಿದ್ದೀವಿ ಅನ್ನೋವಾಗ ನೀಟಾಗೆ ತೊಳೆಯೋಣ. ಏನೋ ಫಾಸ್ಟಾಗಿ ಬೇಕು ಅಂತ ಹೆಂಗಂದ್ರಂಗೆ ತೊಳೆದ್ರೆ, ನೀವು ಹೇಗೆ ತೊಳಿತೀರೋ ಹಾಗೆ ತೊಳೆದ್ರೆ ಸ್ವಲ್ಪ ಒಂದು 10-15 ದಿನ ಅದು ಕಳೆಯಾಗಿ ಇರುತ್ತೆ ದೇವ್ರ ಸಾಮಾನು. ಸೊ ನಾನು ಎಲ್ಲ ಹೂವು ಇಟ್ಕೊಂಡೆ, ದೇವ್ರಿಗೆಲ್ಲ ಹೂವು ಇಟ್ಕೊಂಡೆ. ನೋಡಿ ಲಕ್ಷ್ಮಿ ಎಷ್ಟು ಮುದ್ದಾಗಿ ಕಾಣ್ತಿದ್ದಾರೆ ಅಂತ. ನಿಜ, ದೇವ್ರ ಮನೇಲಿ ದೇವ್ರಿಗೆ ಅಲಂಕಾರ ಮಾಡಿದಾಗ ನೋಡೋದೇ ಒಂದು ಖುಷಿ. ನನಗಂತೂ ಪೂಜೆ ಮಾಡೋವಾಗ ತುಂಬಾ ಖುಷಿಯಾಗುತ್ತೆ, ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಎಲ್ರಿಗೂ ಹಾಗೆ ಅಲ್ವಾ, ದೇವ್ರ ಮನೆಯೇ ಒಂದು ಹಬ್ಬ ಅಂತ ಹೇಳ್ಬೋದು. ಪೂಜೆ ಮಾಡಿದ ಪ್ರತಿದಿನವೂ ಹಬ್ಬನೇ. ಸೊ ನಾನು ದೀಪ ಹಚ್ಕೊಂಡೆ. ನೋಡಿ, ಇಲ್ಲಿ ಸಾಯಿಬಾಬಾ ನಾವು ಫೋಟೋ ಚೇಂಜ್ ಮಾಡಿದ್ವಿ. ಇಲ್ಲಿ ಲಕ್ಷ್ಮಿ ಇತ್ತು, ಲಕ್ಷ್ಮಿನ ಈ ಸೈಡ್ ಇಟ್ಟು ಇಲ್ಲಿ ಏನೋ ಸುಬ್ರಹ್ಮಣ್ಯ ಸ್ವಾಮಿ ದೇವರಿದ್ದರು, ಅವ್ರನ್ನ ಮೇಲೆ ಫಿಕ್ಸ್ ಮಾಡಿದ್ದೀವಿ. ಇವಾಗ ಅಲ್ಲಿ ಸಾಯಿಬಾಬಾ ಇಟ್ಟಿದ್ದೀವಿ. ಗುರು ಪೌರ್ಣಮಿ ಇದ್ದಿದ್ದರಿಂದ ಅದನ್ನು ಅಲ್ಲಿ ತೊಗೊಂಡ್ಬಂದು ಇಟ್ಟಿದ್ರು ನಮ್ಮ ಯಜಮಾನ್ರು. ಸೊ ರಂಗೋಲಿ ಅವಾಗೆ ಸ್ಕಿಪ್ ಆಗಿತ್ತಲ್ವ, ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ. ರಂಗೋಲಿ ಹಾಕ್ಕೊಂಡಿದ್ದೆ, ಅದು ವಿಡಿಯೋ ಫಸ್ಟ್ ಬಂದಾಗ ಅದು ಅಲ್ಲಿ ಸ್ಕಿಪ್ ಆಯಿತು. ಸೊ ನೋಡ್ತಾ ಇದ್ದೀರಲ್ಲ ದೀಪ ಇದು. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ದೀಪ ಹಚ್ಚೋವಾಗ ಇವಾಗ ನಾವೇನೂ ಗೊತ್ತಿರೋದಿಲ್ಲ, ತಿಳಿದಿರ ಏನೋ ಹಚ್ಬಿಟ್ಟಿರ್ತೀವಿ. ಆದರೆ ಪ್ರತಿಯೊಂದರಲ್ಲೂ ನಾವು ತಿಳ್ಕೊಳ್ಳೋ ಅಂಥದ್ದು ಸಾಕಷ್ಟು ಇರುತ್ತೆ. ತಿಳ್ಕೊಬೇಕಷ್ಟೇನೆ, ನಾವು ತಿಳ್ಕೊತ ಹೋದರೆ ಸಾಕಷ್ಟು ಇರುತ್ತೆ. ನನಗೂ ಮುಂಚೆ ಈ ದೀಪ ಸುಮ್ಮನೆ ಇಡ್ತಾ ಇದ್ದೆ, ಬಟ್ ಇದರಲ್ಲಿ ಇಷ್ಟೆಲ್ಲ ಒಂದು ಪ್ರಾಮುಖ್ಯತೆ ಇದೆ ಅನ್ನೋದು ನನಗೆ ನಿಜ ಗೊತ್ತಿರಲಿಲ್ಲ. ತಿಳ್ಕೊಂಡಾಗ ನಿಜ ಇಷ್ಟೊಂದು ಪ್ರಾಮುಖ್ಯತೆ ಇದೆ ಅಲ್ವಾ ಅಂತ. ನಿಜವಾಗ್ಲೂ ಈ ದೀಪ ಹಚ್ಚೋದ್ರಿಂದ ಅಭಿವೃದ್ಧಿಗೆ, ಹಾಗೆ ಮನೆ ನೆಮ್ಮದಿಗೆ, ಗಂಡ ಹೆಂಡತಿ ಯಾವುದೇ ಕಲಹ ಇಲ್ದಿರೋ ಹಾಗೆ ಈ ದೀಪಕ್ಕೆ ಅಷ್ಟು ಶಕ್ತಿ ಇದೆ. ದಯವಿಟ್ಟು ನಿಮಗೆ ಯಾರ್ಯಾರು ಹಾಗೆ ಹಚ್ತಿದ್ದೀರೋ ಈ ರೀತಿ ಒಂದು ಸರಿ ಹಚ್ಚಿ, ಹಾಗೆ ದೀಪ ತಗೊಳ್ಳೋವಾಗ ಎಚ್ಚರಿಕೆಯಿಂದ ಲಾಭ ನಷ್ಟನ ಎಣಿಸಿ, ಅಥವಾ 1, 2, 3 ನಿಮಗೆ ಅದು ಏನು ಕೌಂಟ್ ಬರುತ್ತೋ ಅಲ್ಲಿವರೆಗೂ ಎಣಿಸಿ ದೀಪನ ತಗೊಂಡು ಈ ರೀತಿ ದೀಪ ಹಚ್ಕೊಳ್ಳಿ. ಇದು ಮನೆಗೆ ನೆಮ್ಮದಿ ಸಹ, ಅಭಿವೃದ್ಧಿ ಸಹ, ಒಂದು ಮನ ಶಾಂತಿನೂ ಸಹ ಹೌದು. ನೋಡ್ತಿದ್ದೀರಲ್ಲ ದೀಪ. ನೋಡಿದ್ರಲ್ಲ, ಕಾಮಾಕ್ಷಿ ದೀಪದ ವಿಶೇಷ ವಿಷಯಗಳು ಎಷ್ಟೆಷ್ಟಿವೆ ಅಂತ ನನಗೆ ತಿಳಿದಿರೋಷ್ಟು ನಾನು ನಿಮಗೆ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ತೊಗೊಳ್ಳೋವಾಗ ನೋಡಿಕೊಂಡು ಕಾಮಾಕ್ಷಿ ದೀಪನ ಲಾಭ ನಷ್ಟ ನೋಡ್ಕೊಂಡು ತೊಗೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು.
ಎಸ್, ಹಾಗೆ ನಾನು ವಾಸ್ತು ಗಿಡಕ್ಕೆ ನೋಡಿ ಪುಟಾಣಿದು ಒಂದು ಪಾಟಲ್ಲಿ ಇಟ್ಟಿದ್ದೆ. ಅದು ಚಿಗುರು ಹೊಡಿತಾ ಇತ್ತು. ಸೊ ಅಲ್ಲಿ ವಾಸ್ತು ತುಂಬ ಚೆನ್ನಾಗಿದೆ, ಆ ಕಾರಣದಿಂದ ಚಿಗುರು ಬರ್ತಿದೆ. ಹಾಗಾಗಿ ನಾನು ಅದನ್ನ ಸ್ವಲ್ಪ ದೊಡ್ಡ ಗಾಜಿನ ಬಾಟಲಲ್ಲಿ ಹಾಕೋಣ ಅಂದ್ಬಿಟ್ಟು ಚೇಂಜ್ ಮಾಡ್ತಾಯಿದ್ದೆ. ವಾಸ್ತು ಗಿಡ ಎಲ್ಲರ ಮನೇಲೂ ಬರೋದಿಲ್ಲ. ಸೊ ನಮ್ಮ ಮನೇಲಿ ಬರ್ತಿದೆ. ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ. ನಾನು ಅದನ್ನು ಚೇಂಜ್ ಮಾಡ್ತಾಯಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಎಸ್, ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕು, ಶೇರು, ಕಮೆಂಟು ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಅಲ್ಲೇ ಕಾಣ್ತಿರೋ ಬೆಲಕನ್ನು ಕ್ಲಿಕ್ ಮಾಡಿ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋಗೆ ಏನು ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಾಟಾ.